ಸುಲಭವಾಗಿ ಸಾಲ ದೊರೆಯುತ್ತೆ ಅಂತ ಖಾಸಗಿ ಫಿನಾನ್ಸ್ ಕಂಪನಿಗಳು ಕೊಡುವ ಸಾಲವನ್ನ ತೆಗೆದುಕೊಂಡು ಖರ್ಚು ಮಾಡಿರುವ ಕುಟುಂಬಗಳು ಇದೀಗ ಅವುಗಳು ವಿಧಿಸಿರುವ 24ರಿಂದ 26% ಬಡ್ಡಿ ದರದ ಸಾಲ ತೀರಿಸಲಾಗದೆ ಊರನ್ನೇ ಬಿಟ್ಟಿವೆ. ಈ ನಡುವೆ ಕೆಲ ಜನರು ಸಾಲಗಾರರ ಕಿರುಕುಳ ತಡೆಯೋಕೆ ಸಾಧ್ಯವಿಲ್ಲದೆ ಗ್ರಾಮದಲ್ಲಿರುವ ದಟ್ಟ ಅರಣ್ಯದೊಳಗೆ ತೆರಳಿ ಮರದ ಮೇಲೆ ಹತ್ತಿ ಸಂಜೆಯಾಗುವ ಸಮಯಕ್ಕೆ ಮನೆ ಸೇರ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕೊಡಗು ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳ. ರಾಜ್ಯವನ್ನೇ ತೊರೆದ 50ಕ್ಕೂ ಹೆಚ್ಚು ಕುಟುಂಬಗಳು. ದಟ್ಟ ಅರಣ್ಯದಲ್ಲಿ ಮರವೇರಿ ಕುಳಿತ ಮಹಿಳೆಯರು. ದಟ್ಟ ಅರಣ್ಯದಲ್ಲಿ ಮರವನ್ನ ಏರಿ ಭಯದಲ್ಲಿಯೇ ಇರುವ ಮಹಿಳೆಯರು. ಸಾಲಗಾರರು ಯಾವಾಗ ಬರ್ತಾರೆ ಅಂಥೇಳಿ ಕಾಡಿನತ್ತ ಹೆಜ್ಜೆ ಹಾಕ್ತಾ ಇರುವ ಮಹಿಳೆಯರು. ಮರವೇರಿದ ಮಹಿಳೆಯರಿಗೆ ಧೈರ್ಯ ತುಂಬಿದ ನಿಮ್ಮ ಪಬ್ಲಿಕ್ ಟಿವಿ ತಂಡ. ಇಂತಹ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿಯ ಮೀನುಕೊಲ್ಲಿ ಹಾಡಿಯಲ್ಲಿ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೀನುಕೊಲ್ಲಿ ಹಾಡಿ, ದಾಸವಾಳ, ಪೈಸಾರಿ, ಬೆಳ್ಳಿ ಕಾಲೋನಿ ಮತ್ತು ಕಾವೇರಿ ಕಾಲೋನಿಗಳಲ್ಲಿ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಕೇರಳ ರಾಜ್ಯದ ಕಡೆ ವಲಸೆ ಹೋಗಿವೆ. ಇನ್ನೂ ಕೆಲವರು ಹಾಡಿಯಲ್ಲಿಯೇ ಇದ್ರೂ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ದಟ್ಟ ಅರಣ್ಯದ ಮರವೇರಿ ಕುಳಿತು ಸಂಜೆಯಾಗುತ್ತಲೇ ಮನೆಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ನಿಮ್ಮ ಪಬ್ಲಿಕ್ ಟಿವಿ ಹಾಡಿಯಲ್ಲಿ ರಿಯಾಲಿಟಿ ಚೆಕ್ ಮಾಡುವ ವೇಳೆ ಕೆಲ ಮಹಿಳೆಯರು ಮರವೇರಿ ಕೂತಿರೋದು ಕಂಡು ಬಂದಿದೆ. ಸರ್, ಸಂಘದಿಂದ ಅಂತ ಹೇಳಿದ್ರೆ ಅದೇ ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದನೇ ಟಿಫನ್ ಮಾಡಿ 4-3:30 ಹೇಳ್ತೀವಿ, ಅಡುಗೆಲ್ಲ ಮಾಡ್ತೀವಿ. ಮಾಡಿಬಿಟ್ಟು ಟಿಫನ್ ತಗೊಂಡು ಕಾಡಿಗೆನೇ ಹೋಗ್ತೀವಿ. ಯಾವುದೋ ಮರದ ಮೇಲೆ ಕೂತ್ಕೊಂಡು ಅವರು ಬರ್ತಾರೋ ಒಂದು ಗಾಡಿ ಬಂದರೂ ನಮಗೆ ಭಯ, ಇವರೆಲ್ಲಿ ಬಂದ್ಬಿಡ್ತಾರೋ, ನಮಗೆ ಮನೆಗೆ ಎಷ್ಟೊತ್ತಿಗೆ ಹೋಗಬೇಕು, ಮನೆಗೆ ಹೋಗ್ಬೇಕಾ ಬೇಡವಾ ಅಂತ ಒಂಥರ ಭಯ ಮನಸ್ಸಲ್ಲೇ. ಇವ್ರೇನು ಮಾಡ್ತಾರೋ, ಈಗ ಈ ತಿಂಗಳೇ ನನ್ನ ಕೈಯಲ್ಲಿಲ್ಲ, ಆಯ್ತಾ ಇಲ್ಲ, ನಾನು ಇನ್ನೊಂದು ಸಲ ಸೇರಿಸಿ ಕಟ್ತೀನಿ ಅಂದ್ರೆ ಅವರು ಹೋಗಲ್ಲ ಸರ್. 10-11 ಗಂಟೆ ರಾತ್ರಿ, ಒಂದು ಟೈಮಲ್ಲಿ 1 ಗಂಟೆ ರಾತ್ರಿ ಸಮೇತ ಮನೆ ಬಾಗಿಲಲ್ಲಿ ನಿಂತಿರ್ತಾರೆ. ಇಲ್ಲಿ ಬಂದು ಹೋಗೋ ಥರ ಮಾಡ್ಬಿಟ್ಟು ಪುನಃ ರಿಟರ್ನ್ ಬಂದ್ಬಿಟ್ಟು ಮನೆ ಹತ್ರ ನಿಂತಿರ್ತಾರೆ. ಅಂದರೆ ನಾವು ಹೇಳ್ತಿರೋದು ನಾವು ಸಾಲ ತಗೊಂಡಿದ್ದೀವಿ, ಆದರೆ ಅದನ್ನು ಕಟ್ಟೋದಿಲ್ಲ ಅಂತ ಹೇಳ್ತಿಲ್ಲ, ಕಟ್ಟತೀವಿ. ಕಿರುಕುಳ ಅಂದರೆ ಸರ್, ದುಡ್ಡು ಇಲ್ಲ ಅಂತ ಹೇಳಿದ್ರೆ ದಿವಸ ಬರೋದು, ಕಟ್ಟಿ 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 ಅಂತ ನಾವು ಎಲ್ಲಿಂದ ಸರ್ ನಾವು ಕಟ್ಟೋದು? ಅಲ್ಲಿ ಕೊಟ್ಟರೆ ತಾನೇ ನಾವು ಕೆಲಸ ಮಾಡಿ ಕೊಟ್ಟರೆ ತಾನೇ ನಾವು ಕಟ್ಟೋದು. ಅವರು ಅದು ಹೇಳಿದ್ರೆ ಈಗಲೇ ಕಟ್ಟಿ ಹೋಗಿ ಹೋಗಿ ಅಂತ ಬಾಯಿಗೆ ಬಂದಿದ್ದೆಲ್ಲ ಬೈತಾರೆ ಸರ್. ಅದಕ್ಕಾಗಿ ನಾವು ಕಾಡು ಬಿದ್ದುಬಿಟ್ಟು ನನಗೆ ಮನಸ್ಸಿಗೆ ಒಂಥರ ಬೇಜಾರಾಯಿತು ಸರ್. ನೋವು ಅಷ್ಟು ಬಂದ್ಬಿಟ್ಟು ನನಗೆ. ಅದಕ್ಕೆ ನನ್ನ ಮಗನೂ ಬಿಟ್ಟು ಹೋದ ಮನೆ, ಗಂಡನೂ ಈಗ ಕುಡಿಯೋದೆ. ಹಂಗಾಗಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್. ಇನ್ನು ಬೆಳಗ್ಗೆ 6 ಗಂಟೆಯಿಂದ ಸಾಲ ವಸೂಲಿಗೆ ಮನೆಗಳ ಬಳಿಗೆ ಬರುವಂತಹ ಒಂದೊಂದು ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ರಾತ್ರಿ 9 ಗಂಟೆ ಆಗೋವರೆಗೂ ಕೂಡ ಅಲ್ಲೇ ಇರ್ತಾರಂತೆ. ಸಾಲದ ಕಂತಿನ ಹಣ ಕಟ್ಟುವವರೆಗೂ ಕೂಡ ಬಿಡೋದಿಲ್ವಂತೆ. ಮನಸ್ಸೋ ಇಚ್ಛೆ ಬೈತಾರೆ. ಇದನ್ನು ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ ಅಂಥೇಳಿ ಇಲ್ಲಿನ ನಿವಾಸಿಗಳು ಪಬ್ಲಿಕ್ ಟಿವಿಯ ಮುಂದೆ ಕಣ್ಣೀರಿಟ್ಟಿದ್ದಾರೆ. ನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ಹೆಚ್ಚಾಗ್ತಾ ಇರುವುದರಿಂದ ಇಲ್ಲಿನ ಹಾಡಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಲು ಕೂಡ ಯತ್ನ ನಡೆಸಿದ್ದಾರೆ. ಇನ್ನು ಮೀನುಕೊಲ್ಲಿ ಹಾಡಿ ಒಂದರಲ್ಲೇ 12 ಕುಟುಂಬಗಳು ಊರನ್ನು ಬಿಟ್ಟಿವೆಯಂತೆ. ಸುಲಭವಾಗಿ ಸಾಲ ಸಿಕ್ಕುತ್ತೆ ಅಂತ ಸಾಕಷ್ಟು ಮಂದಿ ಖಾಸಗಿ ಫೈನಾನ್ಸ್ ಕಂಪ್ನಿಯಿಂದ ಹಣವನ್ನ ಪಡೆದಿರ್ತಾರೆ. ಅವರು ವಿಧಿಸುವಂತಹ ಶೇಕಡವಾರು 24-26% ಬಡ್ಡಿಯನ್ನ ಕಟ್ಟಕ್ಕಾಗದೆ ಇದೀಗ ಸಾಕಷ್ಟು ಜನರು ಊರನ್ನೇ ತೊರೆಯುವಂಥ ಪರಿಸ್ಥಿತಿ ರಾಜ್ಯದ ಹಲವಾರು ಕಡೆ ನೋಡಿದ್ದೀರಾ. ಅದರಂತೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ನ ಮಾಡಲಿಕ್ಕೆ ಕೊಡಗು ಜಿಲ್ಲೆ ಮೀನುಕೊಲ್ಲಿ ಹಾಡಿಗೆ ಬಂದಿರತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು, ಹಲವಾರು ಜನರು ಈ ಊರನ್ನೇ ತೊರೆದು ಹೋಗಿರ್ತಕ್ಕಂಥದ್ದು. ಶೇಕಡ 50% ಕುಟುಂಬ ಏನಿದೆ, ಈ ಕುಟುಂಬ ಈ ಕೊಡಗು ಜಿಲ್ಲೆಯಲ್ಲೇ ಇಲ್ಲ. ಹಲವಾರು ಜನರು ಕೇರಳ ರಾಜ್ಯವನ್ನು ಅವಲಂಬಿಸ್ಕೊಂಡು ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಯಾಕೆಂದರೆ ದಿನನಿತ್ಯ ಫೈನಾನ್ಸ್ ಕಂಪ್ನಿಯವರು ಬರುವಂತಹದ್ದು ಬೆಳಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆವರೆಗೂ ಕೂಡ ಈ ಹಾಡಿ ಇರ್ತಕ್ಕಂಥ ನಿವಾಸಿಗಳ ಹತ್ರ ಹೋಗಿ ಸಾಕಷ್ಟು ಕಿರುಕುಳವನ್ನು ಕೂಡ ನೀಡ್ತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸಾಕಷ್ಟು ಸಾಲವನ್ನು ಹೆಂಗೋ ಮಾಡಿರ್ತೀವಿ, ಆದರೆ ಅವರು ವಿಧಿಸುವಂತಹ ಬಡ್ಡಿ ಯಾವ ರೀತಿ ಇರುತ್ತೆ ಅಂದರೆ ತಗೊಳ್ಳೋ 2 ಲಕ್ಷ 3 ಲಕ್ಷಕ್ಕೆ ಕಟ್ಟದೆ ಇರ್ತಕ್ಕಂಥ ಸನ್ನಿವೇಶ ಸುಮಾರು 7ರಿಂದ 8 ಲಕ್ಷ 10 ಲಕ್ಷ ಈ ರೀತಿ ಅವ್ರ ಮನಸ್ಸು ಹೆಚ್ಚೆ ಬಡ್ಡಿಯನ್ನು ವಿಧಿಸ್ತಾ ಇದ್ದಾರೆ. ಇದು ಯಾವ ರೀತಿ ನಮಗೆ ಸಾಲವನ್ನು ಕಟ್ಟಲಿಕ್ಕಾಗುತ್ತೆ ಅನ್ನೋದು ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೋಡಿ, ನೀವು ಇಲ್ಲಿ ಈ ಒಂದು ಮೀನುಕೊಲ್ಲಿ ಹಾಡಿಯಲ್ಲಿ ಹಲವಾರು ಜನರು ಗ್ರಾಮವನ್ನು ತೊರೆದು ಹೋಗಿದ್ದಾರೆ. ಹಲವಾರು ಮನೆಗಳೇನಿದೆ ಅದು ಸಂಪೂರ್ಣವಾಗಿ ಬೀಗ ಹಾಕ್ಕೊಂಡು ಹೋಗಿದ್ದಾರೆ.
ಇನ್ನೂ ಒಂದಷ್ಟು ಜನರು ಹೊರಗಡೆ ಸಾಲವನ್ನು ತೀರ್ಸೋಕ್ಕಾಗದೆ ಮತ್ತೊಂದೆಡೆ ಅವ್ರನ್ನ ಬಂದರೆ ತಪ್ಪಿಸ್ಕೋಬೇಕು, ಫೈನಾನ್ಸ್ ಕಂಪ್ನಿಯವ್ರು ತಪ್ಪಿಸ್ಕೋಬೇಕು ಅಂತ ಹೇಳಿ ಕೆಲವೊಂದಷ್ಟು ಜನರು ಬೆಳಿಗ್ಗೆ 6 ಗಂಟೆಗೆ ಮನೆಯನ್ನು ಬೀಗ ಹಾಕ್ಕೊಂಡು ಕಾಡಿನತ್ತ ಹೋದರೆ ಸಂಜೆ 9 ಗಂಟೆ 10 ಗಂಟೆಗೆ ಕಾಡಿನಿಂದ ಮತ್ತೆ ತನ್ನ ಮನೆಗೆ ಬಂದು ವಾಸ ಮಾಡುವಂಥ ಪರಿಸ್ಥಿತಿ ಈ ಒಂದು ಹಾಡಿಯಲ್ಲಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ಆ ಪ್ರಮಾಣದಲ್ಲಿ ದಿನನಿತ್ಯ ಬಂದು ಕಿರುಕುಳವನ್ನು ನೀಡ್ತಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ದಿನಕ್ಕೊಂದು ಜಿಲ್ಲೆಯಲ್ಲಿ ಫೈನಾನ್ಸ್ ಕಂಪನಿಗಳ ಕಿರುಕುಳ ಬೆಳಕಿಗೆ ಬರ್ತಿದ್ದು ಸಾಲ ಪಡೆದ ಜನರು ಹೈರಾಣಾಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.